ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೇ ಫೆಬ್ರವರಿ 6ನೇ ತಾರೀಕಿಗೆ ಒಂದು ಅದ್ಭುತವಾದ ಕಂಟೆಂಟ್ ಇರ್ತಕ್ಕಂಥ ಕರಿಕಾಡ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ವಿಜಯ್ ಚಂಡೂರ್ ಸರ್ ಅವರು. ಸೊ ಅವ್ರನ್ನ ಸ್ವಾಗತ ಮಾಡೋಣ. ಒಂದಷ್ಟು ಸಿನಿಮಾದ ಕುರಿತಾಗಿ ಒಳ್ಳೊಳ್ಳೆಯ ವಿಚಾರಗಳನ್ನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಸ್ವಾಗತ. ಹೇಗಿದ್ದೀರಿ ಸರ್? ಫೈನ್. ಎಸ್, ಹಬ್ಬ ಎಲ್ಲ ಹೇಗೆ ಆಚರಿಸ್ರಿ? ಸಂಕ್ರಾಂತಿ ನನ್ನೇ ಅಷ್ಟೇ ಹಬ್ಬ. ಎಸ್ ಸರ್, ಅದು ನಮಗೆ ವಿಶೇಷ. ನಾವು ಅಪ್ಪ ಅಮ್ಮನ ಜೊತೆ ಇಡೀ ಫ್ಯಾಮ್ಲಿ ಸಡಗರದಿಂದ ಆಚರಿಸ್ತೀವಿ. ಸೊ ಹಬ್ಬ ಅಂದಿದೆ ಸರ್, ಸಾಕಷ್ಟು ಬಾಲ್ಯಗಳು ಆಚರಣೆಗಳೆಲ್ಲ ನೆನಪಾಗುತ್ತೆ. ಸೊ ನಿಮ್ದೆಲ್ಲ ಹೇಗಿತ್ತು ಸರ್ ಈ ಒಂದು ಆಚರಣೆ ಬಾಲ್ಯದಲ್ಲಿ? ಏನು ಫ್ರೆಂಡ್ಸ್ ಜೊತೆ ಕಳಿಯೋದು, ಎಳ್ಳು ಬೆಲ್ಲ ತಿನ್ನೋದು, ಒಳ್ಳೆ ಸಿಹಿ ತಿಂಡಿ ಮಾಡಿರ್ತಾರೆ ಮನೆಯಲ್ಲಿ, ಅವು ತಿನ್ನೋದು, ಖುಷಿ ಖುಷಿಯಾಗಿರೋದು ಅಷ್ಟೇ. ರೆಗ್ಯುಲರಾಗಿ ಏನು ಚೇಷ್ಟೆ ಮಾಡ್ತೀವೋ ಅವೆಲ್ಲ ಇದ್ದೇ ಇರುತ್ತೆ. ಹಬ್ಬ ಅಂತಾಗ ಒಂದು 10 ರೂಪಾಯಿ ಎಕ್ಸ್ಟ್ರಾ ಜೋಬ್ನಾಗ ಇಟ್ಕೊಂಡು ಆಚೆ ಹೋಗಿ ಅವಾಗೆಲ್ಲ 10 ರೂಪಾಯಿ ಇದ್ಬಿಟ್ರೆ ಹೌದು, ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ನಿಮ್ಮ ಒಂದು ಆ ಒಂದು ಕಾಲಘಟ್ಟದಲ್ಲಿ ಸರ್ ಹೇಗಿತ್ತು ಈ ಆಚರಣೆ? ಅಂದರೆ ಈಗ ನಾವು ನೋಡ್ತೀವಿ ಈ ಸಿಟಿಯಲ್ಲಿ ಒಂದಷ್ಟು ಬೇರೆ ಬೇರೆ ಥರ ಆಚರಣೆಗಳು. ಸೊ ನಿಮ್ಮ ಒಂದು ಆ ಕಾಲಘಟ್ಟದಲ್ಲಿ ಸೊ ಯಾವ ರೀತಿ ಇತ್ತು? ನೀವು ಊರುಗಳಿಗೆ ಹೋಗಿ ಆಚರಣೆ ಮಾಡೋಂಥದ್ದಾಗಲಿ, ಸಿಟಿಯಲ್ಲಿ ಆಚರಣೆ ಮಾಡುವಂಥದ್ದಾಗಲಿ ಯಾವ ರೀತಿ ಅಂತ? ಅಲ್ಲ, ಸಂಕ್ರಾಂತಿ ಆಚರಣೆ ಮಾಡುವಾಗ ಮನೆ ಮುಂದೆ ಒಂದು ಒಳ್ಳೆ ರಂಗೋಲಿ ಹಾಕಿರ್ತಾರೆ. ಆಮೇಲೆ ಆ ಒಂದು ಸಗಣಿಯ ಪಿಳ್ಳಾರಾಯನ್ನು ಇಟ್ಟಿರ್ತಾರೆ. ಆಮೇಲೆ ಹಸು ಬರುತ್ತೆ ಮನೆ ಮುಂದೆ, ಅದಕ್ಕೆ ಪೂಜೆ ಮಾಡ್ತೀವಿ. ಆಮೇಲೆ ಅಲ್ಲಲ್ಲಿ ಕ್ಯಾಂಪ್ ಫೈರ್ ಹಾಕಿರ್ತೀವಿ. ಸಾಕಷ್ಟು ಚಳಿಗಾಲ ಬೇರೆ ಅಲ್ವಾ, ಇವೆಲ್ಲ ಪದ್ಧತಿಯಾಗಿ ಆಚರಣೆ ಮಾಡ್ತಾ ಇದ್ವಿ. ಈಗಲೂ ಮಾಡಬಹುದು, ಜಾಗ ಇದ್ರೆ ಅಷ್ಟೇ. ಪಾಪ ಆಮೇಲೆ ಈ ಲೈಫು, ಬ್ಯುಸಿ ಲೈಫು ಅನ್ನೋ ಹೆಸರಲ್ಲಿ ಒಂದಷ್ಟು ನೋಡೋದು ಕಮ್ಮಿ ಆಗಿದೆ. ಬಟ್ ಊರ ಕಡೆ ಎಲ್ಲ ತುಂಬ ಆಚರಿಸ್ತಾರೆ ಸರ್. ಹೌದು, ಈಗಲೂ ತುಂಬ ಪರ್ಟಿಕ್ಯುಲರ್ ಆಗಿದೆ ಊರ ಕಡೆ ಎಲ್ಲನೂ. ಅದು ನೋಡೋಕ್ಕೆ ಚಂದ. ನೀವೆಲ್ಲ ಊರ ಕಡೆ ಅಂದರೆ ಈ ಹೋರಿಗಳೆಲ್ಲ ಕಿಚ್ಚಾಯಿಸೋದೆಲ್ಲ ಅವೆಲ್ಲ ಸಂಕ್ರಾಂತಿಗೆ ಅದೇ ಸ್ಪೆಷಲ್. ನೀವು ಮಾಡಿದಿರಲ್ಲ ಅದೆಲ್ಲ? ನಾನು ಮಾಡಿಲ್ಲ, ನಾನು ನೋಡಿದ್ದೀನಿ. ನಾನು ಮಾಡೋ ಥರ ಕಾಣ್ತೀನ? ಕಿಚಾಯಿಸಿದ್ರೆ ಓರಿ ನನಗೆ ಓರಿನೇ ನಮ್ಗೆ ಕಿಚ್ಚಾಯಿಸ್ಬಿಟ್ರೆ ಹೇಗಿರುತ್ತೆ? ಸಾಧ್ಯನೇ ಇಲ್ಲ. ಅದು ಆ ಟೀಮ್ ಬೇರೆ ಪ್ರಿಪೇರ್ ಆಗಿರ್ತಾರೆ ಅವರು. ನಾವು ನೋಡೋದಷ್ಟೇ, ನೋಡಿ ಎಂಜಾಯ್ ಮಾಡೋದು. ಎಸ್. ಸೊ ಹೀಗಿತ್ತು ನಿಮ್ಮ ಒಂದು. ಹೌದೌದು. ಎಸ್ ಸರ್, ಈಗ ಸಿನಿಮಾದ ವಿಚಾರ ಮಾತಾಡೋದಾದರೆ ಸೊ ಹೇಗೆ ಅನಿಸ್ತಿದೆ ಸರ್? ಚಿತ್ರರಂಗ ಈಗ ಒಂಚೂರೆಲ್ಲ ಬದಲಾವಣೆ ಆಗಿದೆ. ಸೊ ನೀವು ಸಾಕಷ್ಟು ಪಾತ್ರ ಸಿನಿಮಾಗಳೆಲ್ಲ ಮಾಡಿದಿರಿ. ಈ ಒಂದು ಬದಲಾವಣೆ ಬಗ್ಗೆ ಅಂದರೆ ಎಂಥ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರುತ್ತೆ ಚಿತ್ರಮಂದಿರದಲ್ಲಿ, ಅದೆಲ್ಲ ಒಂದು ಕಡೆ ಸ್ಟ್ರಾಂಗಾಗಿ ನಿಲ್ಲಲ್ಲ ಸಿನಿಮಾ. ಸೊ ಈ ಒಂದು ವಿಚಾರವಾಗಿ ಹೇಳೋದಾದರೆ ಸರ್, ಈ ವಿಚಾರ ಮಾತಾಡೋದು ಭಾಳ ಚಿಕ್ಕವನು ನಾನು. ಬಟ್ ನನಗನ್ಸೋದು ಒಳ್ಳೆ ಕಂಟೆಂಟ್ ಇದ್ದರೆ ಡೆಫಿನೆಟಾಗಿ ನೋಡ್ತಾರೆ. ಅಂದರೆ ಹಾಗಾದರೆ ಸೋತಿರೋವೆಲ್ಲ ಕೆಟ್ಟ ಕಂಟೆಂಟ್ ಅಂತ ಅಲ್ಲ, ಹಾಗೂ ಅಲ್ಲ. ಏನೋ ಒಂದು ಕೊರತೆಗಳಿರ್ತವೆ. ಆ ರಿಲೀಸ್ ಟೈಮಲ್ಲಿ ಸರಿಯಾಗಿ ರೀಚ್ ಆಗೋಕ್ಕಾಗಿರಲ್ಲ, ಸರಿಯಾಗಿ ಪಬ್ಲಿಸಿಟಿ ಮಾಡೋಕ್ಕಾಗಿರಲ್ಲ, ಅಥವಾ ಇನ್ನೊಂದು ಕೆಲವೊಂದು ತುಂಬ ಚೆನ್ನಾಗಿರುತ್ತವೆ. ಅದೇ ಥರ ಸಿನಿಮಾಗಳು ಯಾವುದನ್ನು ಬೇರೆ ಲ್ಯಾಂಗ್ವೇಜು ಬಂದು ಹೋಗಿರ್ತವೆ, ರಿಲೀಸ್ ಮಾಡೋದು ಲೇಟ್ ಆದಾಗ. ಈ ಸಾಕಷ್ಟು ಕಾರಣಗಳಿರ್ತವೆ. ಸಿನಿಮಾ ಓಡಲಿಲ್ಲ ಅಂದ ತಕ್ಷಣ ನಾವು ಅದನ್ನು ಕೆಟ್ಟ ಸಿನಿಮಾ ಅನ್ನೋ ಹಾಗಿಲ್ಲ. ಹೌದು. ಸೊ ಇದು ಸಾಕಷ್ಟು ಇದೆ ಸರ್, ರಿಸರ್ಚ್ ಮಾಡ್ತಾನೆ ಇದ್ದಾರೆ ಸರ್. ಇವುಗಳಿಗೇನಾದರೂ ಫಾರ್ಮುಲಾ ಗೊತ್ತಾಗ್ಬಿಟ್ರೆ ಯಾರೂ ಸೋಲೋದಿಲ್ಲ, ಎಲ್ಲ ಗೆಲುವೇ ಇರುತ್ತೆ. ಅದಕ್ಕೆ ಹಿಟ್ ಸಿನಿಮಾ ಯಾರೂ ಮಾಡೋಕ್ಕಾಗಲ್ಲ, ಗುಡ್ ಸಿನಿಮಾ ಮಾಡ್ಬೋದು. ಸೂಪರ್. ಓಕೆ, ಸಿನಿಮಾ ಗುಡ್ ಅಂದರೆ ಎಲ್ಲವೂ ತಾನಾಗೆ ತಂದುಕೊಡುತ್ತೆ, ದಾರಿ ಮಾಡಿಕೊಡುತ್ತೆ. ಎಸ್, ಆ ಪ್ರಯತ್ನಗಳಂತೂ ತುಂಬ ಚೆನ್ನಾಗಿ ಆಗ್ತಿದೆ ಇವಾಗ ಕನ್ನಡದಲ್ಲಿ. ಎಲ್ಲ ಸಿನಿಮಾ, ನಾನು ಇತ್ತೀಚೆಗೆ ನೋಡಿದ ಎಲ್ಲ ಸಿನಿಮಾಗಳು ಅದರದ್ದೇ ಆದ ಒಂದು ಮೌಲ್ಯ ಇದೆ, ಕ್ರೇಜ್ ಇದೆ. ಎಸ್. ಸೊ ಅದೇ ವಿಚಾರವಾಗಿ ಇವಾಗ ಕರಿಕಾಡ ಸಿನಿಮಾದ ಬಗ್ಗೆ ಮಾತಾಡಿದ್ರೆ, ಸೊ ಇದು ಕೂಡ ಅಷ್ಟೇ ಒಂದು ಅಂದರೆ ಟೀಸರಲ್ಲಿ ಆ ಒಂದು ಎಲ್ಲ ಒಂದು ಒಳ್ಳೆಯ ಲಕ್ಷಣಗಳಂದರೆ ಒಂದು ಮೇಕಿಂಗ್ ಇರಲಿ, ಆ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸರ್. ಅಂದರೆ ಕಂಟೆಂಟ್ ಒಂದು ಒಳ್ಳೆ ಕಂಟೆಂಟ್ ಕಾಣಿಸ್ತಿದೆ ಕರಿಕಾಡ. ಸೊ ಈ ಕಂಟೆಂಟ್ ಬಗ್ಗೆ ಮಾತಾಡೋದಾದ್ರೆ ಸೊ ಹೇಗಿರುತ್ತೆ ಅಂತ ಸಿನಿಮಾ? ಸರ್, ಈ ಡೈರೆಕ್ಟ್ರು ಟೈಟ್ಲ್ ಇಡೋದ್ರಿಂದ ಹಿಡಿದು, ಅದರ ಡಿಸೈನಿಂದ ಹಿಡಿದು, ಆಮೇಲೆ ಆ ಆರ್ಟಿಸ್ಟ್ಗಳ ಗೆಟಪ್ಗಳಿಂದ ಹಿಡಿದು ಪ್ರತಿಯೊಂದು ವರ್ಕೌಟ್ ಮಾಡಿದ್ದಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕರಿಕಾಡ ಹೌದು ಅನ್ನೋ ಟೈಟ್ಲ್ಗೆ ನೋಡಿ, ಆ ಕರಿಕಾಡ ಡಾನಲ್ಲಿ ಒಳಗಡೆ ಕತೆ ಇದೆ. ಹೌದು, ಯಾರೋ ಗನ್ನೆಲ್ಲ ಇಟ್ಕೊಂಡಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ ನೋಡಿ. ಸೂಕ್ಷ್ಮವಾಗಿ ಗಮನ ಅಂದರೆ ಆ ವ್ಯಕ್ತಿ ವೆಂಕಟೇಶ್, ಡೈರೆಕ್ಟರ್ ವೆಂಕಟೇಶ್ ಸ್ಕ್ರೀನ್ ಪ್ಲೇ ಬರೆಯೋವಾಗಲೇ ಅವ್ರ ವಿಷನ್ನೇ ಬೇರೆ. ಸೂಕ್ಷ್ಮವಾಗಿ ಕತೆ ಹೇಳಬೇಕು, ಎಜುಕೇಟು ಮಾಡಬೇಕು, ಅಟ್ ದಿ ಸೇಮ್ ಟೈಮ್ ಎಂಟರ್ಟೈನ್ ಮಾಡಬೇಕು. ಇವು 3 ತಲೆಯಲ್ಲಿ ಇಟ್ಕೊಂಡೇ ಮಾಡಿದ್ದಾರೆ. ಆಮೇಲೆ ನಟರಾಜ್ ಡೆಬ್ಯೂ ಸಖತ್ತಾಗಿ ಮಾಡಿದ್ದಾರೆ.
ಅಂದರೆ ತಯಾರಿ ಅಷ್ಟೇ, ಎಸ್ ಹೌದು ಹೌದು. ಕಾನ್ಫಿಡೆನ್ಸ್. ಆ ಪಾತ್ರನ ಮುಂಚೆಯಿಂದನೂ ಫಸ್ಟ್ ಸೀನ್ ಬರೆಯೋವಾಗಿಂದನೂ ವೆಂಕಟೇಶು ಮತ್ತು ನಟರಾಜು ಜೊತೆಯಲ್ಲೇ ಕೂತ್ಕೊಂಡು ಹೀರೋ ಮತ್ತು ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾ ಅದರೊಳಗೇನೆ ಇದ್ದು ಅದೇ ಗುಂಗಲ್ಲಿದ್ದು ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಹೀರೋ. ಎಸ್ ಪಾತ್ರನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರ ಕ್ಯಾರೆಕ್ಟರ್ಗಿರೋ ಆ್ಯಟಿಟ್ಯೂಡು ಸಖತ್ತಾಗಿದೆ. ಅದೇನಾಯಿತು, ವೆಂಕಟೇಶ್ ಈಸಿ ಆಯಿತು, ಅದನ್ನ ಡಿಸೈನ್ ಮಾಡಿರೋ ಥರನೇ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈಸಿ ಆಯಿತು. ಇನ್ನು ನಮ್ಗಳದೆಲ್ಲ ಹೇಗೆ ಅಂತಂದರೆ, ನಾನು ಅವ್ರ ಕತೆ ಹೇಳಿದಾಗ ಇದೇನು ಸೀರಿಯಸ್ ಆಗಿದೆಯಲ್ಲ, ತುಂಬ ಎಮೋಷ್ನಲ್ ಆಗಿದೆ, ಆಮೇಲೆ ತುಂಬ ಮಾಸ್ ಅಪೀಲ್ ಇದೆ ಸಿನಿಮಾಗೆ, ಇದರೊಳಗಡೆ ಕಾಮಿಡಿನ ಹೇಗೆ ತಂದಿರ್ತಾರೆ, ತರಬಹುದು ಬಟ್ ಕರೆಕ್ಟಾಗಿ ತರಬೇಕಿಲ್ಲ ಅಂದರೆ ಅಭಾಸ ಆಗುತ್ತೆ, ವೇಸ್ಟ್ ಅನಿಸ್ಬಿಡುತ್ತಾ, ಇದು ಎಕ್ಸ್ಟ್ರಾ ಅನಿಸ್ಬಿಡುತ್ತಾ, ಏನು ಮಾಡಿರ್ತಾರೆ ಇವರು ಅಂತ ನಾನು ನರೇಷನಲ್ಲಿ ಕೇಳ್ತಾ ಇದ್ದೆ. ಸರ್ ಎಷ್ಟು ಚೆನ್ನಾಗಿ ಅಡಾಪ್ಟ್ ಮಾಡಿದ್ದಾರೆ ಅಂದರೆ, ನಾನು ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಹೀರೋ ಫ್ರೆಂಡ್. ಏನು ಹೀರೋ ಫ್ರೆಂಡ್ ತುಂಬ ಸಿನಿಮಾಗಳಲ್ಲಿ ಇರ್ತೀವಿ, ವಾಟ್ ಇಸ್ ದ ಸ್ಪೆಷಲ್? ಹೌದು, ಈ ಸಿನಿಮಾದಲ್ಲಿ ಸ್ಪೆಷಲ್ ಏನು ಅಂತಂದರೆ, ನಾನು ಇದರಲ್ಲಿ ಮಾಡಿರೋ ಮೊದಲನೇ ಫೀಲ್ ಏನಂದರೆ, ನನಗೆ ಫಸ್ಟ್ ಟೈಮ್ ಫೀಲ್ ಏನಂತಂದರೆ, ಹೀರೋ ಏನಾದರೂ ಮಾಡಲಿ, ಒಳ್ಳೇದ ಕೆಟ್ಟದ, ಹೀರೋ ಜೊತೆಗೆ ನಿಲ್ಲೋದು. ಅದರ ರಿಸಲ್ಟ್ ಏನಾದರೂ ಆಗಿರ್ಬೋದು, ಒಡಸ್ಕೊತೀವೋ ಹೊಗಳಿಸ್ಕೊತೀವೋ, ಗೆಲ್ತೀವೋ ಸೋಲ್ತೀವೋ, ಹೀರೋ ಏನಾದರೂ ಈ ಥರದ್ದು ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ, ನಡಿ ಮಗ ಮಾಡೋಣ. ಈಗ ಹುಂಬತನ ಇದೆಯಲ್ಲ, ಈ ಹುಂಬತನ ಇಟ್ಕೊಂಡೇ ಕಾಮಿಡಿ ಮಾಡಬೇಕು. ಹೌದು, ಆ ಆ್ಯಟಿಟ್ಯೂಡು ಬಿಡಬಾರ್ದು, ಕ್ಯಾರೆಕ್ಟರ್ ಬಿಡಬಾರ್ದು. ಇವೆರಡನ್ನು ಬ್ಲೆಂಡ್ ಮಾಡಿಕೊಂಡು ಅವರು ಬರೆದಿರೋ ಡೈಲಾಗ್ಗಳಿಗೆ ನಾನು ಒಂಚೂರು ಇಂಪ್ರೂವೈಸ್ ಮಾಡಿಕೊಂಡು, ಅದಕ್ಕೆ ಜಾಗ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಸರ್ ನೋಡಿ ಏನೋ ಇಂಪ್ರೂವೈಸೇಷನ್ ಮಾಡಿ, ಬಟ್ ಕಾಂಪೌಂಡ್ ದಾಟಬಾರ್ದು. ಗೊತ್ತಲ್ಲ, ನಾವು ಶುರು ಮಾಡಿದ್ರೆ ಆಮೇಲೆ ಎಲ್ಲೆಲ್ಲಿಗೂ ಹೋಗ್ಬಿಡ್ತೀವಿ. ಈಗಲೇ ನೋಡಿ, ನೀವು ಕೇಳಿದ ಒಂದು ಪ್ರಶ್ನೆ ಹೋಯ್ತಾ ಇದೀವಿ, ಒಂದು ಪೇಜ್ ಆನ್ಸರ್. ಹಿಂಗೆ ಅದನ್ನು ಮಾಡೋವಾಗ ತುಂಬ ಮಜಾ ಮಾಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಡಬ್ಬಿಂಗ್ ಮಾಡೋವಾಗಲೂ ತುಂಬ ಎಂಟರ್ಟೈನ್ ಆಗಿತ್ತು. ಮತ್ತು ಇಡೀ ಸಿನಿಮಾ ನೋಡಿದ್ದೀನಿ ನಾನು. ಡಬ್ಬಿಂಗ್ ಮಾಡುವಾಗ ನನ್ನ ಪೋರ್ಷನ್ ಮಾತ್ರ ನೋಡೋಣ ಅಂತಲೇ ಕೂತಿದ್ದು, ಬಟ್ ಎಲ್ಲ ಪೋರ್ಷನಲ್ಲೂ ಇದೀವಲ್ಲ ನಾವು ಇಡೀ ಸಿನಿಮಾ ಅಪ್ ಟು ಎಂಡ್. ಸಖತ್ ಮಜಾ ಕೊಟ್ಟಿದೆ. ಸೊ ಅಂದರೆ ಟೀಸರಲ್ಲಿ ನೋಡಿದಾಗ ಸರ್ ಸಾಕಷ್ಟು ಪಾತ್ರಗಳು ಕಾಣಿಸುತ್ತೆ ನಮಗೆ. ಅದರಲ್ಲೂ ನಮ್ಮ ನಾಯಕ ನಟರ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಒಬ್ಬರು ಬೇಟೆಗಾರ ಅಂತ ಅನಿಸುತ್ತೆ ನಮಗೇನು. ಸೊ ಆ ಒಂದು ಹಂದಿ ನೋಡಿಯೋದಾಗಲಿ, ಸೊ ಅದೆಲ್ಲ ಹೇಗಿತ್ತು ನಿಮ್ಮದು ಆ ಥರದ್ದೆಲ್ಲ ಇದೆಯಾ ಸೀನ್ಗಳು? 100%. ಈಗಲೇ ಹೇಳಿದ್ನಲ್ಲ, ಜೊತೆಯಲ್ಲಿ ಇರ್ತೀರಂದ್ಮೇಲೆ ಇದ್ದೇ ಇರುತ್ತೆ. ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಜೊತೆಗಿರೋದುತ್ತಾ. ಈಗ ಅದು ತುಂಬ ಡೈನಾಮಿಕ್ ಆಗಿ ತೆಗೆದಿದ್ದಾರೆ ಸರ್. ಇರ್ಬೋದು ಸ್ವಲ್ಪ ಸಿನಿಮ್ಯಾಟಿಕ್ ಎಫೆಕ್ಟ್ಸಲ್ಲೇ ತೆಗೆದಿದ್ದೀವಿ ಅದನ್ನು. CG ಇರ್ಬೋದು, ಬಟ್ ನೀವು ನೋಡುವಾಗ ರಿಯಾಲಿಟಿ ಹತ್ತಿರ ಇರುತ್ತೆ. ಅದೆಷ್ಟು ಕಷ್ಟ ಗೊತ್ತಾ, ಇವಾಗ ಆ ವಸ್ತುನೇ ಇಲ್ದಿರ ಇದೆ ಅಂದ್ಕೊಂಡು ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಈಸಿ. ಹೌದು, ಎಷ್ಟೊಂದು ಟೇಕ್ಗಳಾಗಿದೆ. ಹೀರೋ ಭಾವನೆಗಳ ಬೇಟೆಗಾರ. ಓಕೆ, ಎಮೋಷನ್ ಆಗ್ಬೋದು, ಲವ್ ಆಗ್ಬೋದು, ಏನೇ ಆಗಲಿ, ಟೆಂಪರ್ಮೆಂಟ್ ಜಿದ್ದಿಗೆ ಬಿದ್ದ ಅಂದರೆ ಇಂಥದ್ದು ಮಾಡ್ತೀನಿ ಅಂದರೆ ಬಿಡೋದಿಲ್ಲ, ಮಾಡೇ ಮಾಡ್ತಾನೆ. ಮಾಡೋರ್ಗೂ ಬಿಡಲ್ಲ. ಬಟ್ ಒಂದು ಅದ್ಭುತವಾದ ಕ್ಯಾರೆಕ್ಟರ್, ಒಳ್ಳೆ ಮನಸ್ಸಿರುವಂಥ ಕ್ಯಾರೆಕ್ಟರ್ ಈ ಥರ ಇದೆ ಕಥೆಯಲ್ಲಿ. ಸೊ ಇವನ್ ಲೈಫಲ್ಲಿ ಏನಾಗುತ್ತೆ, ಹೇಗೆ ಅದನ್ನು ಭೇದಿಸ್ತಾನೆ ಅಂತ. ಓಕೆ, ಅದು ನಿಮ್ಮ ಟ್ರೈಲರೆಲ್ಲ ಗೊತ್ತಾಗತ್ತೆ. ಹೌದು, ಆ್ಯಕ್ಷನ್ ಹೇಗಿದೆ ಅಂತ. ಇವನ್ ಜೊತೆಗೆ ನಾವು ಕೆಲವೊಂದು ರಿಸಲ್ಟ್ಗಳು ಹೀರೋಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಓಕೆ, ಅದೇ ಕಾಮಿಡಿ. ಮಾಡೇ ನಡಿ ಹೋಗೋಣ, ಹೊಡಿಬೇಕಾ ಹಂದಿ ನಡಿ ಹೊಡಿಯೋಣ, ಹಾಗೆ ಅಲ್ಲಿ ಹೋದಾಗ ಏನಾಯ್ತದೆ, ಏನೆಲ್ಲ ಅವಸ್ಥೆಗಳಾಗತ್ತೆ, ಏನು ಮಜಾ ತಗೊತಾರೆ ಜನ. ಸಖತ್ತಾಗಿದೆ. ಅಂದರೆ ನೀವು ನಿಮ್ಮ ನಿಜ ಜೀವನದಲ್ಲಿ ಇದೇನೆ ಯಾವತ್ತಾದ್ರು ಬೇಟೆ ಆಡಿದ್ದೀರಾ? ಕಾಡ್ಗೋಗಿ? ಇಲ್ಲ, ನಾನು ಯಾವತ್ತೂ ಬೇಟೆ ಆಡಿಲ್ಲ. ಅಂದರೆ ನಾವು ಅಂತಹ ಫಾರೆಸ್ಟ್ಗೆ ಹತ್ರನೂ ಇಲ್ಲ. ನಾನು ಮೂಲತಃ ಚೆಂಡೂರು ಬಾಗೇಪಲ್ಲಿಯಲ್ಲಿ ಬೆಳೆದಿರ್ತಕ್ಕ. ಓಕೆ, ಬಾಗೇಪಲ್ಲಿ ಡ್ರೈ ಏರಿಯಾ. ಸದ್ಯ ಮಳೆ ಬಂದರೆ ಸಾಕು, ನಾವು ಬೆಳೆ ಬೆಳಿಬೇಕು. ಬಯಲು ಸೀಮೆ, ಬೋರ್ವೆಲ್ಗಳಲ್ಲಿ ನೀರು ಕಮ್ಮಿ, ಬಿದ್ದರೂ ಸಹ ಫ್ಲೂರೈಡ್ ವಾಟರ್, ಫ್ಲೋರೈಡ ಏನೋ ಟೆಕ್ನಿಕಲ್ ನೇಮ್, ಆ ವಾಟರು. ಕಷ್ಟ, ಜೀವನ ಕಷ್ಟ. ಆದರೂ ಜನ ಒಳ್ಳೆ ಮನಸ್ಸಿಂದ, ದಿಟ್ಟ ಮನಸ್ಸಿನಿಂದ ಮಳೆನೇ ನಂಬ್ಕೊಂಡು ಬೆಳೆ ಬೆಳ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ, ಚೆನ್ನಾಗೂ ಇದ್ದಾರೆ. ದಟ್ ಈಸ್ ಲೈಫ್. ಇಲ್ಲಿ ನಾವು ಬೇಟೆ ಆಡೋಕ್ಕೆ ಯಾವ ಕಾಡಿಗೆ ಹೋಗೋಣ? ಆ ಮರ ಸಿಕ್ಕಿದ್ರೆ ಸಾಕು, ನೆರಳು ಕೂತ್ಕೊಂಬೋಣ ಅನ್ಸುತ್ತೆ ಅವ್ರದ್ದು ಬಿಟ್ಟರೆ. ಓಕೆ, ಕಾಡುಗಳೆಲ್ಲ ಇಲ್ಲಣ್ಣ ನಮ್ಮ ಕಡೆ. ಒಂಥರ ಬಯಲು ಸೀಮೆ ಅಂತ ಹೇಳ್ಬೋದು. ಹಾಗೇನೆ ಜೊತೆಗೆ ಇಲ್ಲಿ
ಬೇಟೆ ಹಾಡೋದ್ರ ಜೊತೆಗೆ ಮತ್ತು ಇದರಲ್ಲಿ ಒಂದು ಲವ್ ಸ್ಟೋರಿ ಕೂಡ ಇದೆ, ಒಂದು ಪ್ರೇಮ ಕಥೆ ಕೂಡ ಕಾಣಿಸುತ್ತೆ ನಮಗೆ ಟೀಸರಲ್ಲಿ. ಸೊ ನೀವು ಫ್ರೆಂಡ್ ಆಗಿ ಇದರಲ್ಲಿ ಒಳ್ಳೆಯ ಗೆಳೆಯನಾಗಿ ಮಾಡಿದ್ದೀರಿ. ಸೊ ಅಲ್ಲೂ ಕೂಡ ಒಂದು ಸಾಕಷ್ಟು ಕೆಲವೊಂದಷ್ಟು ಟಕಾಫರ್ಗಳು ನಡೆಯುತ್ತೆ. ಸೊ ಅದೇ ಯಾವ ರೀತಿ ನೋಡ್ಬೋದು, ಹೆಂಗಿರುತ್ತೆ, ಥ್ರಿಲ್ ಕೊಡುತ್ತೆ ಅಂತ. ಬಲ್ಲೆಯವ್ರು ನೀವು ಕತೆ ಎಲ್ಲ ಹಿಡ್ದಿದ್ದೀರಿ ನೀವು ಒಳಗಡೆ ಏನೇನಿವೆ ಅಂತ ಹೇಳಿದ್ರೆ ಏನಿಲ್ಲ ಸರ್, ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಹೌದಾ? ಸೊ ಹಂಗಾಗಿ ಅಲ್ಲ, ಅದರಲ್ಲೂ ಇರ್ತೀವಿ ನಾವು. ಹೆಂಗೆ ಕನೆಕ್ಟ್ ಮಾಡಬೇಕು, ಹೆಂಗೆ ಮುಂದಕ್ಕೆ ತಳ್ಳಬೇಕು, ಹೆಂಗೆ ಮಜಾ ತಗೋಬೇಕು, ಎಲ್ಲದರಲ್ಲೂ ಇರ್ತೀವಿ. ಅಟ್ ದಿ ಸೇಮ್ ಟೈಮ್ ಸರ್, ಈಗ ಲವ್ ಇದೆ ಅಂದ್ಮೇಲೆ ಪ್ರಾಬ್ಲಮ್ ಇರುತ್ತೆ. ಹೌದು, ಲವ್ ಇಲ್ದಿರ ಜೀವನ ಇಲ್ಲ. ಇಲ್ಲ, ನಮ್ಮ ಅದು ಯಾವ ರೀತಿ ಲವ್ ಬೇಕಾದ್ರೆ ಆಗಿರ್ಬೋದು, ಯಾವ ಥರ ಜೀವನನೇ ಇಲ್ಲ. ಅದಕ್ಕೆ ಪ್ರತಿ ಸಿನಿಮಾದಲ್ಲೂ ಒಂದು ಲವ್ ಏನಕ್ಕೆ ಬರುತ್ತೆ ಅಂದರೆ ಜೀವನದಲ್ಲಿ ಅದು ಒಂದು ಸಹ ಒಂದು ಭಾಗ. ಹೌದು ಅಲ್ವಾ? ಸಂಪಾದನೆ, ಜಿದ್ದು, ಹೋರಾಟ, ಹೊಡೆದಾಟ, ಏನೇ ಇದ್ರು ಲವ್ ಅನ್ನೋದು ಒಂದು ಟ್ರ್ಯಾಕ್. ಅದೇ ಥರ ಇದರಲ್ಲೂ ಇದೆ, ಬಟ್ ವಿಶೇಷವಾಗಿದೆ. ಎಸ್, ಅದು ಯಾವ ಥರ ಕನೆಕ್ಟ್ ಆಗುತ್ತೆ, ಯಾವ ಥರ ಏನಾಗುತ್ತೆ, ಅದಕ್ಕೆ ಹೆಂಗೆ ಪರಿಷ್ಕಾರ ಸಿಗುತ್ತೆ, ಪರಿಹಾರ ಹೆಂಗಾಗುತ್ತೆ, ಯಾರಿಂದ ಆಗುತ್ತೆ, ಇವೆಲ್ಲ ಟ್ವಿಸ್ಟ್ಗಳೇ. ನೀವು ಎಕ್ಸ್ಪೆಕ್ಟೇ ಮಾಡಲ್ಲ. ಸೀನ್ ಹೀಗೆ ಹೋಗ್ತಾ ಇದೆ ಅಂದರೆ ಏನು ಹೇಳಕ್ಕೆ ಹೊರಡ್ತಾನೆ ಈ ಸೀನಲ್ಲಿ ಅಂದರೆ ಎಂಡಲ್ಲಿ ಟ್ವಿಸ್ಟ್ ಕೊಡ್ತಾರೆ. ಈ ಹುಡುಗ ವೆಂಕಟೇಶ್ ಸ್ಕ್ರೀನ್ ಪ್ಲೇ 1.5 ವರ್ಷ 2 ವರ್ಷ ಮಾಡಿದ್ದಾರೆ. ಒಂದು 5-6 ವರ್ಷ ಮಾಡಿ 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 ಏನೋ ಹೆಂಗನ್ನ ಮಾಡಿ ಆಡಿಯನ್ಸನ್ನ ಎಂಗೇಜ್ ಮಾಡಬೇಕು. ಇಷ್ಟಿದೆ ವಿಷಯ. ಅದನ್ನು ಒಂದು 2 ಅವರ್ಸ್ ನೀಟಾಗಿ ಕಟ್ಟಬೇಕು, ಬಟ್ ಎಂಗೇಜಿಂಗ್ ಆಗಿಡಬೇಕು. ಇದು ಚಾಲೆಂಜ್ ತೊಗೊಂಡ್ಬಿಟ್ಟು ಮಾಡಿರೋದು. ನನಗೇನು ಅನ್ಸತ್ತಪ್ಪ, ಇದು ಡೆಫಿನೆಟ್ಲಿ ಜನಕ್ಕೆ ರೀಚ್ ಆಗುತ್ತೆ. ಸರ್, ಇವಾಗ ಹೆಂಗೆ ಹೇಳಿ, ಫಸ್ಟ್ 10 ಜನ ಬಂದ್ರೂ 100 ಜನ ಕರ್ಕೊಂಬರ್ತಾರೆ ಚೆನ್ನಾಗಿದ್ರೆ. ಆ 10 ಜನನ ಕರೆಸೋದಕ್ಕೆ ಏನೆಲ್ಲ ಸಾಹಸ ನಡೀತಾ ಇದೆ ಸರ್. ಯಾಕಂದರೆ ಜನಕ್ಕೆ ಅನ್ನಿಸ್ಬೇಕು, ಜನಕ್ಕೆ ಡಿಸೈನ್ ನೋಡಿದಾಗ ಇಲ್ಲೇನೋ ಇದೆ, ಥಿಯೇಟ್ರಿಗೆ ಹೋಗಬೇಕು, ನೋಡಬೇಕು ಅಂತ. ನಿಮ್ಮೆಲ್ಲರ ಸಹಾಯ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ನಾವು ಗ್ರ್ಯಾಟಿಟ್ಯೂಡ್ಸ್ ತಿಳಿಸ್ಬೇಕು. ನಿಮ್ಮ ಮುಖಾಂತರ ಒಂದಷ್ಟು ಪೇಜ್ಗಳು ಮುಖಾಂತರ ಹೋಗ್ತಾ ಇದೆ ವಿಷಯ. ಇವಾಗ ರೀಲ್ ಓಡಿಸ್ದೇ ಇರೋರು ಯಾರು? ಎಲ್ಲರೂ ಅಲ್ಲ. ಒಂದ್ಸರಿ ಒಂದು ಒಳ್ಳೆ ವಿಷುವಲ್ಸ್ ಬಂದರೆ, ಒಂದು ಒಳ್ಳೆ ಸಿನಿಮಾ ಅಂತ ನೋಡಿದ್ರೆ, ಈ ಶುಕ್ರವಾರ ಒಂದು ಸಿನಿಮಾಗೆ ಹೋಗೋಣ. ಆಮೇಲೆ ಇದು ಥಿಯೇಟ್ರಿಗೆ ಹೇಳಿ ಮಾಡಿಸಿದ ಸಿನಿಮಾ. ಈ DTS ಅಲ್ಲಿ ಎಷ್ಟು ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ ಅಂದರೆ, ಎಲ್ಲೋ ಹಂದಿ ಬರ್ತಾಯಿದೆ ಅಂದರೆ, ಎಲ್ಲೋ ಮಳೆ ಶುರುವಾಗ್ತಾ ಇದೆ, ಮೋಡ ಬರ್ತಾ ಇದೆ ಅಂದರೆ, ಆಮೇಲೆ ಒಂದು ಬಾಣ ಬಿಟ್ಟರೆ ಆ ಬಾಣ ಹೋಗೋವಾಗ ಸೌಂಡ್ ಏನು, ಇವೆಲ್ಲ ಎಷ್ಟು ಚೆನ್ನಾಗಿ ಮೇಕಿಂಗ್ ಮಾಡಿದ್ದಾರೆ ಅಂದರೆ, ನಿಮಗೆ ಅಲ್ಲೇ ಇದ್ದೀವಿ, ಆ ಬೆಟ್ಟ ತುದಿಲೇ ಇದ್ದೀವಿ, ಆ ವಾತಾವರಣದಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಒಂದು ವಿಶೇಷವಾದ ಟೆಕ್ನಿಕಲಿ ಸೌಂಡ್ ಇರುತ್ತೆ ಸಿನಿಮಾ. ಅದೇ ಬೆಟ್ಟ ಅದೆಲ್ಲ ಯಾವುದು ಒಂದು ಸೆಲ್ ಶೂಟ್ ಆಗಿದ್ದು ಪ್ಲೇಸಸ್ ತುಂಬ ಚೆನ್ನಾಗಿದೆ. ಅದೇನೋ ಜೆರಿ ಅಂತಾರಪ್ಪ, ಅದೇನೋ ಅವ್ರು ಹೇಳ್ತಾರೆ, ನನಗೆ ಅಷ್ಟೇ. ಜೆರಿ. ನೀವಿರಲಿಲ್ಲ ಅಲ್ಲಿ? ನಾನು ಹೋಗಿದ್ದೆ 1-2 ದಿನ. ಓಕೆ. ಒಂದಷ್ಟು CG ಶಾಟ್ಸ್ ಎಲ್ಲ ನಾನು ಇಲ್ಲೇ ಮಾಡಿದ್ದೆ. ಹೀರೋಗೆ ಬಂದು ಹಂದಿ ಹೊಡೆದಾಗ ಅಲ್ಲಿ ಮೇಲಿಂದ ಬೀಳ್ತಾರಲ್ವ, ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ತಾರೆ ಮೇಲಿಂದ ಬಿದ್ದರೆ ಇದರೊಳಗೆ ಸ್ಟುಡಿಯೋ ಒಳಗಡೆ ಮಾಡಿರ್ತಾರೆ. ಹೌದು. ಯಾಕಂದರೆ ಇತ್ತೀಚೆಗಂತೂ ಅವತಾರವು ಅವು ಇವೆಲ್ಲ ತೋರಿಸ್ತಾನೆ ಇದ್ದಾರೆ ಗ್ರೀನ್ ಮ್ಯಾಟಲ್ಲಿ ಹೆಂಗೆ ಮಾಡೋದು. ಆದರೆ ಅದಲ್ಲ ಸರ್. ಓಕೆ. ನಾನು ಇಲ್ಲೊಂದು ಹೇಳ್ತೀನಿ ಪಾಯಿಂಟ್. ಅದನ್ನ ಹೀರೋನು ಹೇಳ್ತಾರೆ, ಬೆಟ್ಟದ ತುದಿಯಿಂದ ಬೀಳೋದು ನಿಜಾನೇ. ಹೌದಾ? ಅಲ್ಲೇ ಮಾಡಿದ್ದು. ಆದರೆ ತುದಿ ಕೆಳಗಡೆಗೆ ಆಳ ತುಂಬ ಇದೆ. ಇನ್ನೊಂದು ಎಕ್ಸ್ಟ್ರಾ ಪೀಸ್ ಇತ್ತು, ಅದೊಂದು 40ರಿಂದ 50 ಅಡಿ ಇತ್ತು. ಓಕೆ ಸರ್, ಏನೇನೋ ಸಾಹಸ ಮಾಡಿ ಒಂದು ಕ್ರೇನ್ ತೊಗೊಂಡು ಹೋಗಿ ಇವ್ರಿಗೆ ರೋಪ್ ಹಾಕಿ ಆ ಎಕ್ಸ್ಟ್ರಾ ಪೀಸ್ ಇತ್ತಲ್ಲ ಅಲ್ಲಿಗೆ ಲ್ಯಾಂಡ್ ಆಗೋದು ರಿಸ್ಕಿ ಶಾಟ್. ಇದನ್ನು ಮಾಡೋ ದಿವಸ ಮಾಡಬೇಕಾ ಬೇಡವಾ ಅಂತ ತುಂಬ ಯೋಚನೆ ಮಾಡಿದಾಗ ಸ್ಟಂಟ್ ಮಾಸ್ಟ್ರು ಇಲ್ಲ ಇದು ವರ್ಕ್ ಆಗತ್ತೆ, ಅಷ್ಟು ಇದು ತೊಗೊಂಬೋಣ, ಕೇರ್ ತೊಗೊಂಡು ಸೇಫ್ಟಿ ಮಾಡಿಕೊಂಡು ಸೇಫ್ಟಿ ಮಾಡಿಕೊಂಡು ಮಾಡಿರೋದು ಸರ್. ನಿಜವಾಗ್ಲೂ ಪ್ಲೇಸಲ್ಲೇ ಬಿದ್ದಿರೋದು. ನೀವು ನೋಡಿ ಟ್ರೈಲರಲ್ಲಿ ನಿಮಗೆ ಗೊತ್ತಾಗುತ್ತೆ, ಇಟ್ಸ್ ನಾಟ್ ಎ ಗ್ರೀನ್ ಮ್ಯಾಟ್. ಸೂಪರ್. ನಾನು ಹಂಗೆ ಅಂದ್ಕೊಂಡಿದ್ದೆ ಸರ್. ನಾನು ಬಟ್ ನೀಟಾಗಿ ಲ್ಯಾಂಡ್ ಮಾಡಿಸಿದ್ರು. ಹೌದು, ನೀಟಾಗಿ ಲ್ಯಾಂಡ್ ಮಾಡಿದ್ರು. ಲ್ಯಾಂಡ್ ಆದಾಗ ಒಂಚೂರು ಗಾಯ ಆಯಿತು ಕಾಲಲ್ಲಿ. ಏನೇ ಆಗಲಿ ಕೆಲವೊಂದು ಟೈಮಿಂಗ್ ಸರ್ ಅವೆಲ್ಲ. ಬಟ್ ಅದನ್ನ ಲಾಸ್ಟಲ್ಲಿ ಲ್ಯಾಂಡ್ ಆಗೋವಾಗ ಕಾಲಿಗೆ ಗಾಯ ಆಯಿತು ಅಂದ್ಬಿಟ್ಟು ಇದು 1 more ಅಂತ ಮಾಡಿದ್ರೆ ಅದು ಇನ್ನೇನೇನೋ ಆಗ್ಬಿಡ್ತವೆ. ಬಟ್ ನಮ್ಗೆ ಆ ಟ್ರಾವೆಲಿಂಗ್ ನೀಟಾಗಿ ಸಿಕ್ತು, ಸಖತ್ತಾಗಿ ಬಂದಿದೆ. ಅಲ್ಲ ಅದನ್ನ ಎಕ್ಸ್ಟೆನ್ಷನ್ CG
ಮಾಡಿದ್ದಾರೆ, ಎಕ್ಸ್ಟೆನ್ಷನ್ ಇನ್ನೂ ಆಳಕ್ಕೆ ಹೋಗೋ ಥರ ಮಾಡಿದ್ದಾರೆ. ಬಟ್ 40-50 ಅಡಿ ಲ್ಯಾಂಡ್ ಆಗಿದೆ ವಿತ್ ರೋಪ್. ಅದೆಲ್ಲ ಮೇಕಿಂಗ್ ಇದೆ. ಡೆಫಿನೆಟ್ ಆಗಿ ಮುಂದಿನ ದಿನಗಳೆಲ್ಲ ಮೇಕಿಂಗ್ ಎಲ್ಲ ಆಚೆ ಬರುತ್ತೆ. ಯಾಕಂದ್ರೆ ತುಂಬಾ ಡೈನಾಮಿಕ್ ಆಗಿದೆ. ಗೊತ್ತಾಗಬೇಕು ಕೆಲವೆಲ್ಲ ಕುತೂಹಲ ಇದಾಗುತ್ತೆ. ಹೌದು ಸರ್. ಈಗ ಕಬ್ಬಿನ ಗದ್ದೆಯಲ್ಲಿ ನಾವು ಓಡೋಗೋದಿದೆ. ಮೊದಲೇ ಪಟ್ಟಾಪಟ್ಟಿ ನಿಕ್ಕರ್ ಕೊಟ್ಟವ್ರು ನಮಗೆ. ಓಕೆ. ಲುಂಗಿ ಬೇರೆ ಇಲ್ಲ, ಆಫ್ ಶರ್ಟ್. ಫುಲ್ ಶರ್ಟ್ ಇದ್ರೆ ಅದೊಂದು ಸ್ವಲ್ಪ ಕಾಪಾಡತ್ತೆ. ಓಕೆ. ಅದು ಅಲ್ಲ, ಆಫ್ ಶರ್ಟ್. ಓ ತಗೊಳ್ಳಿ ಸರ್. ಹೀರೋ ಅವ್ರು ಹೆಂಗೆ ಅಂತಂದ್ರೆ ಅವರು ಡಿಸೈಡ್ ಏನಾಗೋಗ್ಲಿ ಅಂತ. ಏನಾದ್ರೂ ಆಗಲಿ, ನನಗೆ ಆ ಮೈಂಡ್ ಸೆಟ್ ಇಲ್ಲ. ನಾವು ಪಕ್ಕದಲ್ಲಿ ಡೈಲಾಗ್ ಹೊಡ್ಕೊಂಡು ಕಾಮಿಡಿ ಅಯ್ಯೋ ಒಳಗಡೆ ನುಗ್ಬೇಕು ಸರ್. ಓಕೆ. ನನಗೆ ಗೊತ್ತು ಇದು ಕೊಯ್ಯತ್ತೆ ಅಂತ, ಆದರೂ ಬಿಡಲಿಲ್ಲ ಸರ್ ಡೈರೆಕ್ಟ್ರು. ಅಣ್ಣ ನನಗೆ ಹಿಂಗೆ ನುಗ್ಗಬೇಕು, ನೀನು ಆಚೆಗೆ ಬರಬೇಕು. ಹೆಂಗಿತ್ತು ಸರ್ ನಿಮ್ಗೆ ಅವಾಗ? ನಾನು ಎಲ್ಲ ಮೆಂಟೇಶನ್ ಚೀಟ್ ಮಾಡ್ಬೋದ ನೋಡಿ ಸರ್. 2 ಕ್ಯಾಮ್ರಾ ತರಿಸಿದ್ದೀನಿ. ಆ್ಯರಿ LF, ಅದು ಅಲೆಕ್ಸಾ LF. 2 ಕ್ಯಾಮ್ರಾ ಬಂದಿದೆ. ಆ ಮೂಲೆಯಲ್ಲೊಂದಿದೆ, ಈ ಮೂಲೆಯಲ್ಲೊಂದಿದೆ. ಹಿಂದ್ಗಡೆಯಿಂದ ಹಿಂಗೆ ಓಡಿದ್ರೆ, ಒಳಗಡೆಯಿಂದ ಹಂಗೆ ಬಂದ್ರೆ ಅಲ್ಲೊಂದಿದೆ. ನೀವು ಎಲ್ಲೂ ನಾನು ಚೀಟು ಮಾಡಲ್ಲ, ಏನು ಮಾಡಲ್ಲ, ನಂಗೆ ರಿಯಾಲಿಟಿ ಬೇಕು. ಸರಿ ಅಂದ್ಬಿಟ್ಟು ಸರ್ ನುಗ್ಗಿದ್ವಿ ಸರ್. ಆ ಹೀರೋ ಹೋದು ಜೋಶ್, ಇನ್ಸ್ಪಿರೇಷನ್ ಸಾರ್ ಅಂತ ಹಿಂಗೆ ಓಡಿದ್ರು ಅವ್ರು ನೋಡಿದ್ರು. ಅವ್ರ ಬಾಡಿ ಲ್ಯಾಂಗ್ವೇಜು ನೋಡಿದ್ವಿ. ಅವ್ರದ್ದೇ ತೋಟ ಬೇರೆ. ಇನ್ನೊಂದು ಏನು ಗೊತ್ತಾ ನಿಮಗೆ, ನಮ್ದೇ ಇದಾದ್ರೆ ಹೋಮ್ ಪಿಚ್ ಅಂತ, ನಮಗೆ ನಮ್ದೇ ಹೊಲ, ನಮ್ದೇ ತೋಟ, ಎಲ್ಲಿ ದಿಣ್ಣೆ ಇದೆ ನೀಟಾಗಿ ಗೊತ್ತಿರುತ್ತೆ ಎಲ್ಲಾನು. ನಮಗೇನು ಸರ್ ಅವ್ರ ತೋಟದಲ್ಲಿ ಕೆಲಸ. ನಾವು ಹೋಗಿದ್ದೀವ ಫಸ್ಟ್ ಟೈಮು. ಅವ್ರು ಓಡ್ಬಿಟ್ರು, ನಾವು ಅವರಿಂದೆ ಆಚೆಗಂತೂ ಬಂದುಬಿಟ್ವಿ. ಸ್ವಲ್ಪ ಕ್ಯಾಮ್ರಾ ಗಿಮಿಕ್ಸ್ ಆಗಿ ನಾವು ಕ್ಯಾಮ್ರಾ ಫೇವರ್ ಆಗಿ ಏನು ಹಿಂಗೆ ಕಾಲು ಇಡೋದು ಹಂಗೆಲ್ಲ ಮಾಡಿದ್ವಿ ಸರ್. ಇವಾಗ 2ನೇ ಶಾರ್ಟು ನಿಮ್ಮ ಹಿಂದೆ ಗಿಂಬಲ್ ಬರುತ್ತೆ ಅಂದ. ಅಯ್ಯೋ 2ನೇದು ಮತ್ತೆ 3-4 ಮಾಡಿಸಿದ್ರು. ಓಕೆ ಸರ್, ಮಾಡಿಬಿಟ್ವಿ ಅನ್ನೋ ಹೆಮ್ಮೆ ಆಯಿತು. ಸಾಯಂಕಾಲ ಪ್ಯಾಕಪ್ ಆಯಿತು, ಹೋದೆ ಮನೆಗೆ, ಮೀನ್ಸ್ ರೂಮ್ಗೆ. ಓಕೆ. ಇದು ಸಕ್ಕರೆಪಟ್ಟಣ ಅಂತ ಊರು. ಓಕೆ, ಸಕ್ಕರೆಪಟ್ಟಣ. ಬಿಸಿನೀರು ಹಾಕ್ಕೊಂಡೆ ಸರ್ ಮೈ ಮೇಲೆ. ಗೊತ್ತಾಯ್ತು ನೋಡಿ ಅವಾಗ ಎಲ್ಲೆಲ್ಲ ಇದಾಗಿದೆ ಅಂತ. ಅದು ಹಿಂಗೆ ತಗೊಂಡು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಹಿಂಗೆ ಹಾಕ್ಕೊಂಬಿಟ್ಟೆ ಮೈ ಮೇಲೆ. ಚುರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್. ಹೆಂಗೆ ಕೊಯ್ದುಬಿಟ್ಟು ಇದು ಅಂದ್ರೆ ನಮಗೆ ಅದು ಫುಲ್ ಕೊಯ್ದುಬಿಡುತ್ತಲ್ಲ ಸರ್. ಕೊಯ್ದುಬಿಡುತ್ತೆ ಸರ್. ಹೌದು. ಆಮೇಲೆ ಒಂದು ರಾತ್ರಿ ಕೊಬ್ಬರಿ ಎಣ್ಣೆ ಅವು ಇವೆರಡು ಹಚ್ಕೊಂಡು ಮಾಲ್ಕೊಂಡ್ವಿ. ಬೆಳಗ್ಗೆ ಹೋಯ್ತು, ಅವೆಲ್ಲ ಒಣಗಿರೋದು, ಆ ಮಾರ್ಕ್ಗಳೆಲ್ಲ ಹಂಗೆ ಇದ್ವು. ಬಟ್ ಅವೆಲ್ಲ ಏನೇ ಇರಲಿ, ಇವತ್ತು ನೀವು ಸ್ಕ್ರೀನಲ್ಲೇ ನಾವು ಓಡ್ ಬಂದಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಅಯ್ಯೋ ನಾವು ಇಷ್ಟೆಲ್ಲ ಮಾಡಿಬಿಟ್ವಾ. ಹೌದು. ಇದೆಲ್ಲ ಒಂಥರ ಸೂಪರ್ ಎಕ್ಸ್ಪೀರಿಯನ್ಸ್ ಸರ್. ಆ ಗಾಡಿ ಮೇಲೆ ಹೋಗೋದು, ಗಾಡಿ ಮೇಲೆ 3 ಯಮಹಾ, ಅದು RX. ಹೀರೋ ಮುಂದೆ, ಅದು ಹಿಂದೆ ನಾನು, ನನ್ನ ಹಿಂದೆ ಚಂದ್ರಪ್ರಭಾ. ಈ ಯಮಹಾ ಹೆಂಗೆ ಅಂದರೆ ಹಿಂಗೆ ಅಂದ ತಕ್ಷಣ ಒಂದು ಅವ್ರಿಗೂ ಅಭ್ಯಾಸ ಕಮ್ಮಿ ಇತ್ತು ಯಮಹಾ. ಓಕೆ. ಕ್ಲಚ್ ಬಿಟ್ಟಾಗೆಲ್ಲ ಒಂದು ಜರ್ಕ್ ಹೊಡೆಯುತ್ತೆ. ಆ ಜರ್ಕ್ ಹೊಡೆದ್ರೆ ಅವರು ಒಂಚೂರು ನನ್ನ ಪ್ಲೇಸಿಗೆ ಬರೋರು, ನಾನು ಇನ್ನೊಂಚೂರು ಚಂದ್ರಪ್ರಭಾ ಪ್ಲೇಸಿಗೆ ಬರೋರು. ಚಂದ್ರಪ್ರಭಾ ಅದು 2 ಸಲ ಬಿದ್ದೋಗಿದಾನೋ, ಎಷ್ಟು ಸಲ ನಾವು ಡೈಲಾಗ್ ಹೊಡ್ಕೊಂಡು ಪ್ರಭಾ ಚಂದ್ರಪ್ರಭಾ ಬಿದ್ದದ. ಯಾಕೆಂದ್ರೆ ಅದು ಗಿಂಬಲ್ ಇದಾಕಿದ್ವಿ, ಏನಂತಾರೆ ಅದನ್ನ, ಗಾಡಿಗೆ ಫಿಕ್ಸ್ ಮಾಡಿದ್ರು ಕ್ಯಾಮ್ರಾ. ಓಕೆ. ರಿಗ್, ಗಾಡಿಗೆ ರಿಗ್ ಹಾಕಿದ್ರು. ಓಕೆ. ಎಷ್ಟು ಸಲ ಬಿದ್ದೋಗಿದಾನ ಚಂದ್ರಪ್ರಭಾ ಹಿಂದ್ಗಡೆ. ನಾನು ಬಿದ್ದೋಗಿದೆ, ನಾನು ಬರಲ್ಲ ಹೋಗೋದು ನಾನು. ಇಲ್ಲ ಬಾಮರ ಅಂದ್ಬಿಟ್ಟು ಆ ಸಾಫ್ಟಾಗಿ ಹೆಂಗೆ ಓಡಿಸೋದು ಕಲ್ತ್ಕೊಂಡು. ರೋಡ್ ಬೇರೆ ಸ್ಟ್ರೈಟ್ ಆಗಿಲ್ಲ, ಅಂದರೆ ಸ್ಟ್ರೈಟ್ ಆಗಿ ನಥಿಂಗ್ ಬಟ್ ಸರ್ಫೇಸ್ ನಾರ್ಮಲ್ ಆಗಿಲ್ಲ. ಓಕೆ. ಅಂಕುಡಂಕು. ಓಕೆ. ಅಯ್ಯೋ ಸರ್, ಅವಸ್ಥೆ ಒಂದೊಂದಲ್ಲ. ಅದ್ರ ಮಧ್ಯೆ ಕಾಮಿಡಿ ಮಾಡಬೇಕು. ಈ ಅಪ್ಪ ಬರ್ದಿರೋ ಡೈಲಾಗೇ ಹೇಳಬೇಕು, ಪಂಚ್ ಮಾಡಬೇಕು. ನಮ್ಮ ಡೈರೆಕ್ಟ್ರು ಅಯ್ಯಯ್ಯೋ ಎಕ್ಸ್ಟ್ರಾ ಏನು ಒಂಚೂರು ಇದು ಮಾಡ್ಕೊಳಂಗಿಲ್ಲ. ಅಲ್ಲ, ಎಕ್ಸ್ಟ್ರಾ ಅವ್ರು ಏನಂತಾರೆ ಅಂದರೆ, ಸರ್ ಲೆಂತ್ ಸುಮ್ಮನೆ ಮಾಡೋದು ಬೇಡ, ಆಮೇಲೆ ಕಾಮಿಡಿನ ಡೈಲ್ಯೂಟು ಮಾಡೋದು ಬೇಡ, ಪಂಚ್ ಟು ಪಂಚ್ ಹೊಡೀರಿ, ಬಟ್ ಟೈಮಿಂಗಲ್ಲಿ ನೋಡಿರಿ. ಓಕೆ. ಮಾಡ್ತಿದ್ವಿ. ಆ್ಯಕ್ಸೆಂಟ್ ಬೇರೆ ಮೇಂಟೈನ್ ಮಾಡಬೇಕು. ಸೊ ಮಜಾ ಇತ್ತು ಸರ್. ನೋಡಿ ನಿಮ್ಗೆ ಆ ಸೀನ್ಗಳು ಮಜಾ ಇರುತ್ತೆ. ಎಸ್. ಇನ್ನು ಸಿನಿಮಾದ ಟೈಟ್ಲು ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ, ಕರಿಕಾಡ. ಸೊ ಏನಂದರೆ ಕರಿಕಾಡ ಅಂದರೆ, ನಾನು ನಿಮ್ಮನ್ನು ಕೇಳ್ತೀನಿ ಸರ್, ಏನು ಕರಿಕಾಡ ಅಂದರೆ? ಸರ್, ಇವನು ಕಾಡಿನ ವಾತಾವರಣದಲ್ಲಿ ಬೆಳೆದವನು, ಊರಿನವನೇ, ಊರಿಗೆ ಕಾಡು ಹತ್ರ. ಹಿ ನೋ ವೆರಿ ವೆಲ್ ಹೌ ಈಸ್ ಫಾರೆಸ್ಟ್, ಏನೇನೆಲ್ಲ ಮಾಡ್ಬೋದು ಫಾರೆಸ್ಟಲ್ಲಿ.
ಓಕೆ, ಪಾಯಿಂಟ್ ನಂಬರ್ 1. ಬೇಸಿಕಲಿ ರೈತ, ಡೈನಾಮಿಕ್ ಹುಡುಗ. ಈ ಕ್ಯಾರೆಕ್ಟರ್ನೆಲ್ಲ ಡಿಸ್ಟಿಂಗ್ವಿಷ್ ಮಾಡುವಾಗ ಒಂದು ಪವರ್ಫುಲ್ ತೂಕವಾದ ಹೆಸರು ಬೇಕು. ಇವನ ಹೆಸರು ಕಾಡ. ಎಂಥ ಕಾಡ? ಇವನ ಹೆಸರು ಕಾಡ. ಆದರೆ ಇವನೆಂಥ ಕಾಡ? ಇವನು ಹೀರೋ ಕಾಡನ, ಡೈನಾಮಿಕ್ ಕಾಡನ, ಅಥವಾ ಫೋರ್ಸ್ಬಲ್? ಅದಕ್ಕೆ ಯೋಚನೆ ಮಾಡಿ ಕರಿ ಕಾಡ. ವಾಟ್ ಈಸ್ ಕರಿ? ಕರಿ ಅಂದರೆ ಆನೆ. ಓ ಸೂಪರ್. ಓಕೆ. ಕರಿ ಅಂದರೆ ಕರಿರಾಜ ಅಂದರೆ ಗಜರಾಜ. ಗಜರಾಜ. ಕರಿಕಾಡ, ಆನೆ ಬಲ, ಹುಂಬ. ಒಬ್ಬನೇ ಇದ್ದ ಕೆಣಕಿದ್ರೆ, ಇವಾಗ ಆನೆನ ಒಂಟಿ ಸಲಗ ಹೌದು, ಅದು ಹೇಳಿ. ಕೆಣಕಿದ್ರೆ ಏನು ಮಾಡ್ತದ? ಅದ್ರಿಸ್ಬಿಡುತ್ತೆ, ಎಲ್ಲ ಧ್ವಂಸ ಮಾಡಾಕ್ಬಿಡುತ್ತೆ. ಹೌದು. ಕ್ಯಾರೆಕ್ಟರ್ನ ಡಿಸ್ಟಿಂಗ್ವಿಷ್ ಮಾಡಿರೋದು ತುಂಬ ಚೆನ್ನಾಗಿದೆ ಸರ್. ಅದು ಫ್ಲೋನಲ್ಲಿ ಇನ್ನೂ ಸಖತ್ ಮಜಾ ಕೊಡುತ್ತೆ. ನಾನು ಹೇಳೋದೇನೆಂದರೆ, ಒಳಗೆ ಬರಬೇಕು ಆಡಿಯನ್ಸ್, ಬಂದು ಇದನ್ನು ಒಂದು ಫೀಲ್ ಮಾಡಬೇಕು. ಇದನ್ನು ಫೀಲ್ ಮಾಡಿದ್ರೆ ಡೆಫಿನೆಟ್ಟಾಗಿ, ಇವತ್ತು ನೋಡಿದ್ದೀರಾ ನೀವು, ವಾಲಂಟ್ರಿ ಆಗೋರು ಸಿನಿಮಾ ಬಗ್ಗೆ ಮಾತಾಡಲ್ಲ. ಹೌದು. ಒಂದು ಟೀ ಶಾಪ್ ಮುಂದೆ ನಾವು ಹೋಟ್ಲ್ ಹತ್ರ ನಾವು ಕೂತ್ಕೊಂಡ್ರೆ ವಾಲಂಟ್ರಿಯಾಗಿ ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ಮುಂಚೆ ನಾವು ಸಿನಿಮಾಗೆ ಹೋಗಿ ಬಂದರೆ ಅವ್ನು ಕೇಳದೆ ಇದ್ರು ಹೇಳ್ತಾ ಇದ್ವಿ. ಸಿನಿಮಾ ನಾನು ನೋಡಿದ್ದೀನಿ ಕೆಲವು ಟೈಮೆಲ್ಲ ಟೀ ಅಂಗಡಿ ಮುಂದೆಲ್ಲ ಒಂದು ಪೇಪರ್ಗಳು ಓದಿದ್ರೆ ಅಲ್ಲಿ ಹ್ಯಾಡ್ ಬಂದಿರೋದು, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಪೇಪರ್ ನೋಡಿ. ಶುಕ್ರವಾರದ ಪೇಪರ್ ಅಲ್ವಾ? ಥಿಯೇಟರ್ಗಳು ನೋಡೋದು ಬೇರೆ. ಯಾವ ಥಿಯೇಟರ್? ಹೌದೌದು ಸರ್, ಯಾವ್ಯಾವ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಥಿಯೇಟರ್ ಇದೆಯಾ, ಏನೋ ಕೆಟ್ಟ ಕುತೂಹಲ ಸರ್ ಅದು. ತೆಗೆದಿಂಗೆ ಚಿತ್ರದುರ್ಗದಲ್ಲಿದು, ಕೋಲಾರಲ್ಲಿದು, ಮೈಸೂರಲ್ಲಿದು, ಗುಲ್ಬರ್ಗದಲ್ಲಿದು, ಆ ಥಿಯೇಟ್ರ. ಹೆಂಗೆ ಅಂತಂದರೆ ಸರ್, ಇನ್ನೊಂದು, ಅವಾಗೆಲ್ಲ ನಾವು ಓದೋವಾಗ ಹಳ್ಳಿಯಿಂದ ಸಿಟಿಗೆ ಬಂದರೆ ಒಂದು ಮಸಾಲೆ ದೋಸೆ ತಿನ್ಕೊಂಡು ಒಂದು ಸಿನಿಮಾ ನೋಡ್ಕೊಂಡು ಹೋಗ್ಬೇಕು. ಅದೊಂದು ಮಜಾ. ಓಕೆ, ಮಜಾ. ಇವತ್ತು ನಿಮ್ಗೆ ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ಬೇಕು ಅನ್ಸಲ್ಲ ಬಿಡಿ, ಅದ್ರ ಫ್ಲೇವರ್ ಇರೋದಿಲ್ಲ. ಫ್ಯೂ ಸೆಲೆಕ್ಟೆಡ್ ಹೋಟ್ಲಲ್ಲಿ ಅಷ್ಟೇ. ಆವಾಗ ಹಂಗಲ್ಲ ಸರ್. ಹೋಟ್ಲ್ ಮುಂದೆ ನಿಂತ್ಕೊಂಡ್ರೆ ದೋಸೆ ವಾಸನೆ ಬರ್ತಾ ಇರೋದು, ಥಿಯೇಟ್ರ್ ಮುಂದೆ ನಿಂತ್ಕೊಂಡ್ರೆ ಒಳಗಡೆ ವಿಸಿಲ್ ಕೇಳಿಸ್ತಾ ಇರೋದು, ಸಿಳ್ಳೆ ಚಪ್ಪಾಳೆಗಳ ಸದ್ದು ಕೇಳಿಸ್ತಾ ಇರೋದು. ಏನು ಮಜಾ ಇರೋದು ಆ ಜೀವನ. ನಿಮಗೆ ಗೊತ್ತಾ, ಪರಿಚಯ ಮಾಡ್ಕೊಂಬಿಡೋದು ಪ್ರೊಜೆಕ್ಷನ್. ಓಕೆ, ಪ್ರೊಜೆಕ್ಷನ್ ಪರಿಚಯ ಮಾಡ್ಕೊಂಬಿಡೋದು. ಅವಾಗೆಲ್ಲ ರೀಲ್. ಹೌದು. ಹೋಗಿ ಹತ್ತು ಅವ್ರನ್ನ ಅಣ್ಣ ನಮಸ್ಕಾರ ಅಂದ್ಬಿಟ್ಟು ತುಂಬೋಗಿರುತ್ತೆ. ಹೌದು. ದೊಡ್ಡ ದೊಡ್ಡ ಹೀರೋಗಳೆಲ್ಲ ಮೇನ್ ಸ್ಟ್ರೀಮ್ ಹೀರೋಗಳು ಯಾವುದೇ ಆಗಲಿ ಅವಾಗ ತುಂಬೋಗೋದು. ತುಂಬೋಗ್ಬಿಟ್ರೆ ತೂತಲ್ಲಿ ನೋಡೋದು ವಿಸಿಲ್ಗಳು. ಸೀಟ್ ಇಲ್ಲೇ ಇದ್ದಾಗ ಇವನಿಗೆ ಒಂದು 20 ರೂಪಾಯಿ ಮೊದಲು ಕೊಟ್ಬಿಟ್ಟು ಆ ಮಜಾನೇ ಬೇರೆ ಸರ್, ಆ ಮಜಾನೇ ಬೇರೆ. ಇವತ್ತು ಎಲ್ಲಿ ಸರ್ ಮಸಾಲೆ ದೋಸೆಗೂ ಫ್ಲೇವರ್ ಇಲ್ಲ. ಜನಾನ್ ಕರಿಬೇಕು, ಬನ್ನಿ. ಬಟ್ ಒಳ್ಳೆ ಸಿನಿಮಾಗಳು ಬರ್ತಾ ಇವೆ, ಕರಿಬೇಕು. ಆ ಕರಿಯೋದಕ್ಕೆ ಏನೇನೆಲ್ಲ ಸರ್ಕಸ್ಗಳು ಮಾಡಬೇಕು, ಸ್ಟ್ರಾಟಜಿ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಹೌದು. ಬಟ್ ಒಂದು ವರ್ಗ ಇದೆ ಸರ್, ಟ್ರೈಲರ್ ನೋಡಿ ಜಡ್ಜ್ ಮಾಡಿಬಿಡ್ತಾರೆ, ಇದು ಚೆನ್ನಾಗಿದೆ. ಏನಕ್ಕೆ ಇನ್ನೂ ಉಸಿರಾಡ್ತಾ ಇದ್ದೀವಿ ಅಂದರೆ ಒಂದು ವರ್ಗ ಇದೆ, ಸಿನಿ ವರ್ಗ ಇದೆ, ಅವರೇ ಕಾಪಾಡ್ತಾ ಇರೋದು. ಹೌದು, ಅರ್ಥ ಆಯ್ತಾ ಸರ್? ಈ ಸಿನಿಮಾ ಚೆನ್ನಾಗಿರುತ್ತೆ, ಈ ಸಿನಿಮಾದಲ್ಲಿ ಕಂಟೆಂಟ್ ಇದೆ, ಪೋಸ್ಟ್ ನೋಡಿ ಹಿಡ್ದಾಕ್ಬಿಡ್ತಾರೆ ಸರ್. ಖಂಡಿತ ಸರ್, ಎಲ್ಲಾ ತರನು ನೋಡ್ಬಿಡ್ತಾರೆ. ಒಂದು ವಿಷಯ ಇದೆ ಇದಕ್ಕೆ ಹೋಗೋಣ. ಆಮೇಲೆ ಒಬ್ಬೊಬ್ರು ಹೋಗಲ್ಲ ಸರ್ ಅಂತವ್ರಲ್ಲ, ವಾರ ಹೋಗೋಣ ಅಂತ ಹೋಗ್ತಾರೆ. ಹೋಗಿ ವಿಸಿಲ್ ಹೊಡೆದು ಎಂಜಾಯ್ ಮಾಡ್ತಾರೆ. ಬರೀ ಸಿನಿಮಾನ ಫೀಲ್ ಮಾಡೋದು ನೋಡ್ಬಿಟ್ಟು ಚೆನ್ನಾಗಿತ್ತು ಅನ್ನೋದಲ್ಲ, ಕುಣಿದು ಕುಪ್ಪಳಿಸಿ ಬರ್ತಾರೆ. ಆ ದಿನಗಳು ಮತ್ತೆ ಬರಬೇಕು. ಆ ಥರ ಸಿನಿಮಾಗಳು ಜವಾಬ್ದಾರಿಯಿಂದ ನಾವು ಮಾಡಬೇಕು. ಸೊ ಆ ಒಂದು ಸಾಲಿಗೆ ಕರಿಕಾಡ ಖಂಡಿತ ಸೇರುತ್ತೆ ಅಂತ ನನಗೂ ಕೂಡ ಒಂದು ನಿರೀಕ್ಷೆ ಇದೆ ಸರ್. ಹೌದು ಸರ್, ಆ ಕಾಪಿ ನೋಡಿದಾಗ ಹಂಗೆ ಅನಿಸ್ತಿದೆ ನಮಗೂ. ಎಸ್ ಸರ್, ಇನ್ನು ಕೊನೆಯದಾಗಿ ಸಿನಿಮಾದ ಬಗ್ಗೆ ಎಲ್ಲ ಸಾಕಷ್ಟು ವಿಚಾರಗಳು ಹೇಳಿದ್ರಿ. ಸೊ ಕೊನೆಯದಾಗಿ ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ರಾಜ್ಯದಂತ ಬಿಡುಗಡೆ ಆಗ್ತಿದೆ. ಸೊ ಕನ್ನಡಿಗರಿಗೆ ಪ್ರೀತಿಯಿಂದ ಏನಾದರೂ ಕೇಳ್ಕೊಳ್ಳೋದಾದ್ರೆ ಏನು ಕೇಳ್ಕೊಳ್ತೀನಿ ಸರ್? ಖಂಡಿತ ಕೇಳ್ಕೊಳ್ಳೇಬೇಕು. ಏನಂದರೆ ನಾವು ಮಾಡಿದ ಎಲ್ಲ ಸಿನಿಮಾಗಳು ನಾವು ಕ್ಯಾರೆಕ್ಟರ್ ಮಾಡಿರೋದ್ರಿಂದ ನಮಗೆ ಅದರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಲ್ಲ ಸಿನಿಮಾಗಳಿಗೂ ದಯವಿಟ್ಟು ಬನ್ನಿ, ನೋಡಿ, ಆಶೀರ್ವಾದ ಮಾಡಿ ಅಂತ ಹೇಳ್ತೀವಿ. ಬಟ್ ಕರಿಕಾಡ ನೀವೇ ಜಡ್ಜ್ ಮಾಡ್ಬೋದು. ಟ್ರೈಲರ್ ನೋಡಿ, ಪೋಸ್ಟರ್ ನೋಡಿ, ಡೆಫಿನೆಟಾಗಿ ನಿಮಗೆ ನೋಡ್ಬೇಕನ್ಸುತ್ತೆ. ಇಷ್ಟು ತುಂಬ ಕಾನ್ಫಿಡೆನ್ಸ್ ಇದ್ದು ಆತ್ಮವಿಶ್ವಾಸ ಇರೋದ್ರಿಂದನೇ 4 ರಿಂದ 5 ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಆಗ್ತಾಯಿದೆ. ಖಂಡಿತವಾಗಿಯೂ
ರಾಜ್ಯಾದ್ಯಂತ ಫೆಬ್ರವರಿ 6ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಬನ್ನಿ ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರಿಗೆ ಅಂತಲೇ ಡಿಸೈನ್ ಮಾಡಿರೋ ಸಿನಿಮಾ. ಇಷ್ಟ ಆಗುತ್ತೆ. ಡೆಫಿನೆಟಾಗಿ ನೀವು ಒಂದಿಬ್ಬರು ಮೂವರಿಗೆ ರೆಫರ್ ಮಾಡ್ತೀರಾ, ನಿಮ್ಮ ಫ್ಯಾಮ್ಲಿನ ಕರ್ಕೊಂಬರ್ತೀರಾ. ಈ ಜಾನರ್ಗೆ ವಯೋಮಿತಿ ಇಲ್ಲ, ಯಾರು ಬೇಕಾದ್ರೂ ನೋಡ್ಬೋದು. ಅಷ್ಟು ನೀಟಾಗಿದೆ, ಶುದ್ಧವಾಗಿದೆ, ಎಂಟರ್ಟೈನ್ಮೆಂಟ್ ಆಗಿದೆ, ಮಜಾ ಕೊಡುತ್ತೆ. ಈಟೇನೂ ಇದೆ, ಆ್ಯಕ್ಷನ್ನು ಇದೆ, ಎಲ್ಲನೂ ಇದೆ, ಕಾಮಿಡಿನೂ ಇದೆ. ಕಾಮಿಡಿನೂ ಇದೆ. ಕೀಟ್ಲೆ, ನಾಟ್ ತೀಟೆಲ್ಲ, ಕೀಟ್ಲೆ ಕೀಟ್ಲೆ ಇದೆ. ಸಾರಿ, ತಪ್ಪಾಗಿದೆ. ಇವೆಲ್ಲನೂ ಪ್ಯಾಕ್ ಅಂತಾರೆ, ಎಂಟರ್ಟೈನ್ಮೆಂಟ್ ಪ್ಯಾಕು. ದಯವಿಟ್ಟು ಎಲ್ಲರೂ ಬನ್ನಿ.